ಸುಮಾರು 600ರಿಂದ 700 ಎಕರೆ ಇದು ಜಮೀನಿದ್ದು 300ರಿಂದ 350 ಜನ ರೈತರು ಇದನ್ನು ಅವಲಂಬಿ ಮಾವಿನಕಾಯಿ ನಂಬಿಕೊಂಡು ಜೀವನ ಮಾಡ್ತಿದ್ರು. ಈಗ ಬೆಲೆ ಎಲ್ಲ ಬೆಳ್ಕೊಂಡಿದ್ವಿ. ಈಗ ನೆನ್ನೆ ಅಕಾಲಿಕ ಮಳೆಯಿಂದಾಗಿ ಸ್ವಲ್ಪ ನಷ್ಟ ಆಗಿದೆ. 90ರಷ್ಟು ಭಾಗ ನಷ್ಟ ಆಗಿದೆ ಸರ್. ಬಿರುಗಾಳಿ ಸಮೇತ ಅಲ್ಲಿಕಲ್ಲಿ ಮಳೆಯಾಗಿದ್ದು ಕೋಟ್ಯಾಂತರ ರೂಪಾಯಿ ಮಾವಿನಕಾಯಿ ಬೆಳೆ ನಷ್ಟ ಆಗಿದ್ದು, ಇದಕ್ಕೆ ಸೂಕ್ತ ಪರಿಹಾರ ಸರ್ಕಾರ ಒದಗಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಿದ್ದೇನೆ. ಸರ್ಕಾರಕ್ಕೆ ಈ ಕೂಡಲೇ ತಹಸೀಲ್ದಾರ್ ಸಾಹೇಬ್ರಿಗೆ ಗಮನ ತಂದಿದ್ವಿ, ಶಾಸಕರಿಗೆ ಹೇಳಿದ್ವಿ, MP ಸಾಹೇಬ್ರಿಗೆ ಹೇಳಿದ್ವಿ. ಅವರೇನಾದರೂ ಸರ್ಕಾರದ ಮೇಲೆ ಒತ್ತಡ ತಂದು ಹೆಕ್ಟೇರ್ಗೆ ಇಷ್ಟೊಂದು ಪರಿಹಾರ ಘೋಷಣೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮಾವು ತುಂಬಾ ನೆಲ ಕಚ್ಚಿದೆ ಸರ್. ಮಾವಿನ ಬೆಳೆ ಇದನ್ನು ಸುಮಾರು ಒಂದು 300ರಿಂದ 350 ಕುಟುಂಬಗಳು ಇದೇ ಮಾವನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ಮಳೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಬಟ್ ನಿನ್ನೆ ಬಂದಂತೆ ಇದ್ದಕ್ಕಿದ್ದಂತೆ ಬಂದಂಥ ಮೊದಲನೇ ಮಳೆ ಇದು. ಆ ಮೊದಲನೇ ಮಳೆನೇ ರೈತರಿಗೆ ತುಂಬಾ ನಷ್ಟ ಮಾಡಿಬಿಟ್ಟಿದೆ ಸರ್. ಲಕ್ಷಾಂತರ ರೂಪಾಯಿ ಬಂಡವಾಳ ಅಂತ ಹಾಕಿದ್ದೀವಿ ಸರ್. ಔಷಧಿ ಅಂಗಡಿನಲ್ಲಿ ಸಾಲ ತಂದಿದ್ದೀವಿ. ಸಾಲ ತಂದು ಮೆಡಿಸನ್ ಹೊಡೆದಿದ್ದೀವಿ. ಡಿಸೆಂಬರಿಂದನೇ ಔಷಧಿ ಹೊಡೆದಿದ್ದೀವಿ. ಆದ್ರೂ ಇದರಲ್ಲಿ ಮಳೆ ಇಲ್ದಿದ್ದ ಕಾರಣಕ್ಕೆ ಏನು ಮಾಡಿದ್ವಿ ಅಂದರೆ ನೀರುಗಳನ್ನು ಟ್ಯಾಂಕರ್ಗಳಿಂದ ಹೊಡಿತಾ ಇದ್ವಿ ಸರ್. ಒಂದು ಟ್ಯಾಂಕರ್ಗೆ 700-800 ರೂಪಾಯಿ ಕೊಟ್ಟು ಓಡಿಸಿದ್ವಿ. ಅದರಲ್ಲೂ ಏನೂ ಪ್ರಯೋಜನ ಆಗದಿರ ಆಗೋಯ್ತು. ದಯವಿಟ್ಟು ತಮ್ಮ ಮುಖಾಂತರ ವಿನಂತಿಸ್ಕೊಳ್ತೀವಿ, ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ರೈತರಿಗೆ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀವಿ ಸರ್.